ನಾನು ನಿಮ್ಮ AKಗೆ ನಿಮ್ಮೆಲ್ಲರಿಗೂ ಕೂಡ AK's ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ವಿಶೇಷ ಆದಂಥ ಒಂದು ಟೀಸರ್ ಜೊತೆ ಬಂದಿದ್ದೀನಿ. ಈ ಒಂದು ಟೀಸರ್ನ ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು 1 ನಿಮಿಷದ 18 ಸೆಕೆಂಡ್ಗಳಿವೆ. ಜಿ ಸ್ಟುಡಿಯೋಸ್ ಅವರ ಬ್ಯಾನರಲ್ಲಿ ಈ ಒಂದು ಟೀಸರ್ ಕಳೆದ 2 ರಿಂದ 3 ಗಂಟೆಗಳ ಮುಂಚೆ ಅಪ್ಲೋಡ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳ್ಪಟ್ಟೆ. ಫೇಟ್ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಟೀಸರ್ ಲಾಂಚ್ ಆಗಿದೆ. ಸೋನು ಸೂದ್, ಜಾಕ್ಲಿನ್ ಫರ್ನಾಂಡಿಸ್ ಮತ್ತು ಈ ಒಂದು ಸಿನಿಮಾ ಬಂದ್ಬಿಟ್ಟು 10th ಜನವರಿಗೆ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಹೇಗಿದೆ ಅಂತ ಈ ಟೀಸರ್ ನೋಡ್ಕೊಂಬರೋಣ. ಮಾತುಕತೆಗಳನ್ನು ಏನಿದ್ರು ಕೂಡ ಆಮೇಲೆ ಇಟ್ಕೊಳ್ಳೋಣ. ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. एक को मारा तो मुजरिम, 1000 को मारा तो बादशाह. मेरी गिनती उससे ऊपर की थी. तुम करते क्या हो? सबको जानना है. ಭಯಂಕರವಾಗಿದೆ ಈ ಒಂದು ಟೀಸರ್. ಅಪ್ಪ ನೋಡೋದಕ್ಕೇನೆ ಒಂಥರ ಕೆಲವು ಕಡೆ ಕ್ರುಯಲಿಟಿ ಎದ್ದು ಕಾಣಿಸುತ್ತೆ, ಬ್ಲಡ್ ಶೇಡೆಡ್ ಹೆವಿಲಿ. ಬಟ್ ಸೋನು ಸೂದ್ ಅವರು ಒಂದು ಡಿಫ್ರೆಂಟ್ ಆದಂಥ ಅಪಿಯರೆನ್ಸಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮೂವಿಯ ಮೇನ್ ಲೀಡ್ ಕ್ಯಾರೆಕ್ಟರ್ ಹೀರೋ ಆಗಿ ಆಚೆ ಬರ್ತಾ ಇದ್ದಾರೆ. ಹಾಗೆಯೇ ಆ್ಯಕ್ಷನ್ ತುಂಬ ಹೆಂಗೆ ಹೇಳೋದು, ಒಂಥರ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಆ್ಯಕ್ಷನ್ಸ್. ಬ್ಲಡ್ ಶೇಡೆಡ್ ಆಗಿ ತುಂಬ ಇದೆ. ನಾನು ಹೇಳಿದಾಗೇ ಜೇಮ್ಸ್ ಬಾಂಡ್ ನಾಟ್ ಸೀರೀಸ್ 7 ಒಂದು ಜೇಮ್ಸ್ ಬಾಂಡ್ ಯಾವ ಥರ ಡಿಟೆಕ್ಟಿವ್ ಆಗಿ ಬ್ಲ್ಯಾಕ್ ಸೂಟ್ ಮೇಲೆ ಟೈನ ಹಾಕ್ಕೊಂಡು ಅಪಿಯರ್ ಆಗಿದ್ರು ಫಸ್ಟ್ನ ಸೀರೀಸಲ್ಲಿ, ಅದೇ ಥರ ಸೋನು ಸೂದ್ ಅವರು ಕಾಣಿಸ್ಕೊತಾ ಇದ್ದಾರೆ. ಐ ಥಿಂಕ್ ಆ್ಯಕ್ಷನ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಈ ಚಿಕ್ಕ ಟೀಸರ್ 1 ನಿಮಿಷದ ಟೀಸರ್ ತುಂಬ ಇಷ್ಟ ಆಯಿತು. ಇಷ್ಟ ಆಗಿರುವಂಥ ಕೆಲವೊಂದು ಸೀನ್ಸ್ಗಳು ಬಂದ್ಬಿಟ್ಟು ನನಗೆ ಆ್ಯಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಆ ರೀತಿಲಿ ನೋಡೋದಕ್ಕೆ ಹೋದರೆ ಒಂದು ಡ್ರಿಲ್ ಮಾಡುವಂಥ ತುಂಬ ಕ್ರೂಯಲ್ ಆಗಿದೆ. ಬಟ್ ಎಂಡ್ ಆಫ್ ದ ಡೇ ಸೀನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಕೆಳಗಡೆ ಸೀದಾ ಹೆಡ್ಗೆ ಡ್ರಿಲ್ ಮಾಡುವಂಥದ್ದು ಏನಿದೆ, ಮೌತಲ್ಲಿ ಒಳಗಡೆ ಅಪಿಯರ್ ಆಗುತ್ತೆ ಡ್ರಿಲ್ ನಾಟ್ ಮಿಷಿನ್, ಅದು ಒಂದು ಫ್ರೇಮ್ ತುಂಬ ಇಷ್ಟ ಆಯಿತು. ಅದಾದ ನಂತರ ನೈಫ್ನ ಎತ್ತು ಬಿಸಾಡಿದಾಗ ತಲೆ ಹೀಗೆ ಕಟ್ಟಾಗಿ ಪೀಸಾಗಿ ಬೀಳುವಂಥ ಸೀನ್ಸ್ಗಳು ತುಂಬ ಇಷ್ಟ ಆಯಿತು. ಅದಾದ ನಂತರ ಹೋಲ್ ಅವರ ಇಂಟ್ರಡಕ್ಷನ್ ಸೀನ್ ಏನಿದೆ, ಬ್ಲ್ಯಾಕ್ ಸೂಟ್ ಹಾಕ್ಕೊಂಬಿಟ್ಟು ಎಂಟ್ರಿ ಕೊಡುವಂಥ ಸೀನ್ ತುಂಬ ಚೆನ್ನಾಗಿ ಅನಿಸ್ತು. ಜಾಕ್ಲಿನ್ ಫರ್ನಾಂಡಿಸ್ ರೋಲ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಎವ್ರಿ ಕಾಮಿಕ್ ಸ್ಟೋರೀಸಲ್ಲಿ ನಾವು ನೋಡಿದಾಗಲೇ ಕೂಡ ಒಂದು ಹೀರೋಗೆ ಒಂದು ಹೀರೋಯಿನ್ ಇದ್ದೇ ಇರ್ತಾರೆ. ಆ ಥರದ್ದು ಏನೋ ಒಂದು ಲೀಡ್ ರೋಲ್ ಇದ್ದಿರ್ಬೋದು. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಇದಿಷ್ಟು ನನಗೆ ಇಷ್ಟ ಆಗಿರುವಂಥ ಸೀನ್ಸ್ಗಳು. ನಿಮಗೇನು ಅನಿಸ್ತು ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ಈ ಒಂದು ಚಿತ್ರದ ಬಗ್ಗೆ ಆದಷ್ಟು ನೀವು ಲೈಕ್ಸ್ ಮಾಡಿ. ಜಿ ಸ್ಟುಡಿಯೋಸ್ ಅವರ ಕಾಂಬಿನೇಷನ್ಸಲ್ಲಿ ಬ್ಯಾನರಲ್ಲಿ ಈ ಒಂದು ಟೀಸರ್ ಅಪ್ಲೋಡ್ ಆಗಿ ಕೇವಲ 2 ರಿಂದ 3 ತಾಸುಗಳಾಗಿದೆ. ಈ 2 ರಿಂದ 3 ತಾಸಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ಗಳು, 41,000ಕ್ಕಿಂತ ಹೆಚ್ಚು ಲೈಕ್ಸ್ಗಳು, ಹಾಗೆಯೇ ತುಂಬಾ ಕಮೆಂಟ್ಸ್ಗಳು ಬಂದಿದೆ. 3,500 ರಿಂದ 4,000ಕ್ಕಿಂತ ಹೆಚ್ಚು ಕಮೆಂಟ್ಸ್ಗಳು ಸೆಕೆಂಡ್ ಬೈ ಸೆಕೆಂಡ್ ಹೆಚ್ಚು ಎಕ್ಸೀಡ್ ಆಗ್ತಾ ಇದೆ. ಆ್ಯಬ್ಸಲ್ಯೂಟ್ಲಿ ಫನ್ ಫೀಲ್ಡ್, ಹಾಗೆಯೇ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಫಿಲ್ಮ್ ಅಂತ ಆಗಿರುತ್ತೆ. ಯಾರಿಗಾದರೂ ಆ್ಯಕ್ಷನ್ ಸೀಕ್ವೆನ್ಷಿಯಲ್ ಮೂವೀಸ್ ಇಷ್ಟ ಆದರೆ ಡೆಫಿನೆಟ್ಲಿ ಅವರು ಈ ಮೂವಿನ ಇಷ್ಟಪಡ್ತಾರೆ. ವೆಲ್, ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಕಾಸ್ಟ್. ಹಾಗೆಯೇ ಇದಿಷ್ಟು ನನಗನ್ಸಿದ್ದು. ನಿಮ್ಗೇನು ಅನಿಸ್ತದೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ನಮ್ಮ ವೀಡಿಯೋಸ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಆದಷ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳಿಗೆ ಆದಷ್ಟು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿ ಇಟ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫೈ ಮಾಡುತ್ತೆ, ಬಂದು ನೀವು ಆ ವೀಡಿಯೋಸ್ಗಳನ್ನು ನೋಡ್ಬೋದು. ಓಕೆ ದೆನ್, ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ನ ತೊಗೊಂಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ. ಸಿ ಯು ನೆಕ್ಸ್ಟ್ ವೀಡಿಯೋ.